ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲಾರು? ಆರಾಮ್ ಬಂದಿರಲ್ಲ? ಅಮ್ಮ ಓ ಏನ್ ಮಾಡಾತಿ? ಮೆಂತೆ ಪಲ್ಲೆ ಹಸನ್ ಮಾಡತ್ತೇನ್ ನೋಡು. ಹೌದಾ? ಇವತ್ ಏನ್ ಮಾಡ್ತಿ? ಇವತ್ ನೋಡ್ಪ, ನಿಮ್ಮಪ್ಪ ಗೋ ಮಾವಿನಕಾಯಿ ತಂದಿಟ್ಟಾನ. ಮಾವಿನಕಾಯಿ ಪಲ್ಲೆ ಮಾಡ್ತೀನಿ. ಅದ್ರ ಜೊತೆ ಮೆಂತೆ ಪಲ್ಲೆ ಹಾಕಿ ಚಪಾತಿ ಮಾಡ್ತೀನಿ. ಮಸ್ತ್ ಆಕತ್ತವ. ಯಾರ್ಯಾರಿಗೆ ನಮ್ ವಿಡಿಯೋ ಇಷ್ಟ ಆಗ್ತೈತಿ ಎಲ್ಲರೂ ಲೈಕ್ ಮಾಡ್ರಿ. ಮತ್ತ ಯಾರು ನಮ್ ಫುಡ್ ಸಂಸ್ಕೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಈ ಮೆಂತೆ ಪಲ್ಲೆ ಹಾಕಿ ಚಪಾತಿ ಮಾಡೋ ಸಂಬಂಧ ನಾನು ಮೊದಲ ಮೆಂತೆ ಹಸನ್ ಮಾಡ್ಕೊಳಕತ್ತೇನಿ. ಈ ಮೆಂತೆ ಪಲ್ಲೆ ಎಲಿ ಅಷ್ಟ ಮುರಿಬೇಕ, ಮತ್ತ ಎಳೆ ಕಡ್ಡಿ ಅಷ್ಟ ಹಾಕ್ಬೇಕ. ಈ ಮೆಂತೆ ಪಲ್ಲೆ ತಗೊಳ್ಳೋ ಮುಂದ ಗುಂಡೆಲಿದ ನೋಡ್ ತಗೋಬೇಕ. ಉದ್ದೆಲಿದ ತಗೊಂಡ್ರ ಪಲ್ಲೆ ಇಸ ಆಗ್ತೈತಿ. ಈಗ ಈ ಪಲ್ಲೆ ಒಂದ್ ಸ್ವಲ್ಪ ನೀರಾಗ ಉಪ್ಪು ಹಾಕಿ ತೊಳೆದ ಇಟ್ಕೊಂತೀನಿ. ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿನ ತೊಳೆದಿಟ್ಕೊಳತೀನಿ. ಈಗ ಈ ಮೆಂತೆ ಪಲ್ಲೆ ಎಷ್ಟು ಸಣ್ಣ ಆಗ್ತೈತಿ ಅಷ್ಟು ಸಣ್ಣ ಕೊಯ್ಬೇಕು. ಈಗ ಗೋಧಿ ಹಿಟ್ಟು ಸಾಣ್ಸಾಕತ್ತೀನಿ. ಈಗ ಒಂದ್ 8-10 ಚಪಾತಿ ಆಗುವಷ್ಟ ಗೋಧಿ ಹಿಟ್ಟ ತಗೊಳಕತ್ತೀನಿ. ಈಗ ಈ ಹಿಟ್ಟಿನ್ಯಾಗ ಕೊಯ್ದಿಟ್ಟಿದ್ದ ಮೆಂತೆ ಪಲ್ಲೆ ಮತ್ತ ಕೊತ್ತಂಬರಿ ಹಾಕೊಳಕತ್ತೀನಿ. ಮತ್ತ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ಅರ್ಶಿನ, ಖಾರ, ಉಪ್ಪು ಮತ್ತೊಂದ್ ಸ್ವಲ್ಪ ಎಣ್ಣೆ ಹಾಕಿ ಚಲೋ ಹೊತ್ತಂಗ್ ಕಲಿಸ್ಕೊಂತೀನಿ. ಇದ್ರೊಳಗ ಬೆಲ್ಲ ಹಾಕೋದ್ರಿಂದ ತಿನ್ನಾಕ ಬಹಳ ರುಚಿ ಹತ್ತೈತಿ. ಈ ಹಿಟ್ಟ ಸ್ವಲ್ಪ ಗಟ್ಟಿನ ನಾದ್ಕೋಬೇಕ. ಈ ಚೈತ್ರ ಮಾಸ ಆರಂಭ ಆಯ್ತಂತಂದ್ರ ಮಾವಿನ ಗಿಡದಾಗ ಮಾವಿನಕಾಯಿ ಚಿಗುರ್ತಾವು, ಕೋಗಿಲ ಹಾಡ್ತೈತಿ. ನಮ್ ಡಾಕ್ಟರ್ ರಾಜ್ಕುಮಾರ್ದ ಹಾಡನ್ನು ಇದ್ರ ಮ್ಯಾಗ ಎಷ್ಟು ಚಂದ ಐತಿ. ಅದ ಹಾಡ ಯಾವ್ದು ಇರ್ಬೇಕಂತ ನಿಮಗ ಗೊತ್ತಿರ್ಬೇಕಲ್ಲ, ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಮನೆಯವ್ರು ನೋಡ್ರಿ ಎಷ್ಟು ಮಸ್ತ್ ಗೋ ಮಾವಿನಕಾಯಿ ತಗೊಂಬಂದಾರ. ಈಗ ಇದ್ರ ಮ್ಯಾಗಿಂದ ಸಿಪ್ಪಿ ತೆಗದ ಪಲ್ಲೆ ಮಾಡ್ತೀನಿ. ಈಗ ಇದನ್ನ ಇಳಗಿ ಒಳಗ ಕೊಯ್ದಿಟ್ಕೊಳಕತ್ತೀನಿ. ಈಗ ಈ ಮಾವಿನಕಾಯಿ ಪಲ್ಲೆ ಒಗ್ಗರಣೆಗೆ 1.5 ಚಮಚದಷ್ಟು ಎಣ್ಣೆ ಮತ್ತ ಸಾಸ್ವಿ, ಜೀರಿಗೆ, ಕರಿಬೇವ ಹಾಕೊಳಕತ್ತೀನಿ. ಈಗ ಈ ಒಗ್ಗರಣೆ ಒಳಗ ಕೊಯ್ದಿಟ್ಟಿದ್ದ ಮಾವಿನಕಾಯಿ ಮತ್ತ ಅದ್ರ ಜೊತೆಗೆ ಸ್ವಲ್ಪ ಮೆಂತೆ ಕಾಳನ್ನು ಹಾಕೊಳಕತ್ತೀನಿ. ಮತ್ತ ಇದ್ರ ಒಳಗ ಅರ್ಶಿನ, ಹವೇಜ್ ಮಸಾಲೆ ಮತ್ತ ಖಾರ, ಉಪ್ಪು ಹಾಕೊಂಡ ಚಲೋ ತಂಗ ಕಲಸ್ಬೇಕು. ಈಗ ಇದನ್ನ ಚಲೋ ತಂಗ ಕಲಿಸಿ ಒಂದ್ ಸ್ವಲ್ಪ ನೀರ್ ಹಾಕೋಬೇಕು. ಈಗ ಇದ್ರ ಒಳಗ ಒಂದ್ ಅರ್ಧ ವಾಟೆದಷ್ಟ ಬೆಲ್ಲ ಹಾಕೊಳಕತ್ತೀನಿ. ಈ ಮಾವಿನಕಾಯಿ ಏನಾರ ಬಹಳ ಹುಳಿ ಐತಂತಂದ್ರ ನೀವು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಈ ಬೆಲ್ಲ ಕರ್ಗುತನ ಕುದಿಸಿ ಇಳಿಸ್ಬಿಡ್ಬೇಕ. ಈಗ ಈ ಮೆಂತೆ ಪಲ್ಲೆ ಚಪಾತಿ ಮಾಡ್ತೀನಿ. ಮೆಂತೆ ಪಲ್ಯದ್ರಿಂದ ನಾನು ಮೆಂತೆ ಪಲ್ಲೆ ಚಕ್ಕೋಲಿ ಮಾಡೀನಿ, ಮತ್ತ ಮೆಂತೆ ಪಲ್ಲೆ ಕಡಬ್ ಮಾಡೀನಿ. ಈ ವಿಡಿಯೋ ಎಲ್ಲ ನಮ್ ಚಾನೆಲ್ನಾಗ ಅದಾವು, ಹೋಗ್ ನೋಡ್ರಿ. ಈ ಹಿಟ್ಟು ನಿಂತ್ರ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳಕತ್ತೇನಿ.
ಈಗ ಪ್ಲಾಸ್ಟಿಕ್ ಹಾಳೆ ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಸವರಿಸಿ ಮಾಡ್ಕೊಂಡ್ ಇಟ್ಟಿದ್ದ ಉಳ್ಳಿ ಪ್ಲಾಸ್ಟಿಕ್ ಒಳಗೆ ಇಟ್ಟ ಲಟ್ಟಿಸ್ಬೇಕು. ಇಲ್ಲ ನೋಡ್ರಿ, ಈಗ ಹಿಂಗ ಚಪಾತಿ ತೆಳ್ಳಗ ಲಟ್ಟಿಸ್ಕೋಬೇಕು. ಈ ಕಾದಿದ ತವಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಈ ಚಪಾತಿ ಹಾಕ್ಬೇಕು. ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಬಿಟ್ಟ ಚಪಾತಿ ಬೇಯಿಸಿ ತೆಗಿಬೇಕು. ಈ ಮೆಂತೆ ಪಲ್ಯ ಹಾಕಿ ಮಾಡಿದ್ದ ಚಪಾತಿ ತಿನ್ನಾಕ ಭಾಳ ಚಲೋ ಹತ್ತೈತಿ, ಮತ್ತ ಆರೋಗ್ಯಕ್ಕೂ ಭಾಳ ಚಲೋ ಐತಿ. ಈ ಮೆಂತೆ ಪಲ್ಯ ಚಪಾತಿ ಮಧುಮೇಹ ಇದ್ದವ್ರು ತಿನ್ಬಹುದು. ನೀವ್ ಎಲ್ಲರೇ ದೂರ ಊರಿಗೆ ಹೊಂಟಿರಿ ಅಂತಂದ್ರ ಇಂತ ಚಪಾತಿ ಮತ್ ಮಾವಿನಕಾಯಿ ಪಲ್ಯ ಮಾಡಿ ತಗೊಂಡ್ ಹೋದ್ರಿ ಅಂದ್ರ 4 ದಿವಸ ಇಟ್ಟು ತಿಂದ್ರನು ಏನು ಆಗಂಗಿಲ್ಲ. ಮಸ್ತಾಗಿತ್ತು ನೋಡಿ. ಉಪ್ಪು ಖಾರ ಹುಳಿ ಬೆಲ್ಲ ಹಾಕಿ ಬಿಸಿ ಭಾರಿ ಚಲೋ ಆಗಿ. ಅಕ್ಷಯ್ ನೀವೊಂದು ತಿನ್ನ. ಅಮ್ಮ ಭಾರಿ ಆಗೈತ್ ನೋಡು ಪಲ್ಯ ಚಪಾತಿ ಮಸ್ತ್ ಹತ್ತೈತಿ. ಹಾ ಮಸ್ತ್ ಆಗೈತಿಲ್ಲ. ನಮ್ ವಿಡಿಯೋ ಇಷ್ಟ ಆದವ್ರು ಪ್ರತಿಯೊಬ್ರು ಲೈಕ್ ಮಾಡ್ರಿ, ಮತ್ತೆ ನಮ್ ಫುಡ್ ಸಂಸ್ಕೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನೀವು ಈ ತರ ಚಲೋ ಚಲೋ ಅಡ್ಗೆ ಮಾಡಿ ಊಟ ಮಾಡ್ರಿ, ಮತ್ತ ಆರೋಗ್ಯವಾಗಿರ್ರಿ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಿಂದ ಏನಂದ್ರ ನಕ್ಕೋಂತ ಇರ್ರಿ. ನಾ ಮತ್ ಮುಂದಿನ ವಾರ ಸಿಗ್ತೀನಿ. ನಮಸ್ಕಾರ.